ಅಪ್ಪಗಳು ನಮಗೊಂದು ಮಾತು ಮೇಲಿನ ಮೇಲೆ ಏನು ಹೇಳ್ತಿದ್ರು ಅಂದ್ರೆ, ಅದ್ರಾಗ ನನಗಂತರೂ ವಿಶೇಷವಾಗಿ ಹೇಳ್ತಿದ್ರು, ನೋಡ್ರಪ್ಪ ನಿಮ್ಮ ಬಾಯಿ ಭಾಳ ಹರ್ತೈತಿ, ಭಕ್ತಿ ಕೆಡಿಸ್ಬೇಡ್ರಿ, ಸಂಸ್ಕಾರ ಕೆಡಿಸ್ಬೇಡ್ರಿ, ಸಂಸ್ಕೃತಿ ಕೆಡಿಸ್ಬೇಡ್ರಿ ಅಂತ ಮೇಲಿನ ಮೇಲೆ ಹೇಳ್ತಿದ್ರು. ಯಾಕೆ ಕಟ್ಟಾಕ ಸಾವಿರ ವರ್ಷ ಹೋಗ್ಯಾವ. ಜನ ಈಗ ತುದಿಗಾಲ ಮ್ಯಾಗ ನಿಂತಾರ, ಅದನ್ನು ಉಳಿಸೋರು ಬೇಕಾಗೈತಿ. ಈಗ ಇವ್ರು ಹಾಡು ಹೊತ್ನ್ಯಾಗ ಲಯ ತಪ್ಪಿದ್ರು, ಸ್ವರ ತಪ್ಪಿದ್ರು ಅಂದ್ರೆ ಹಿಂಗೆ ಟಪ್ ಟಪ್ ಅಂತ ಬಡಿಯವ್ರು, ಮತ್ತೆ ಹೊಳ್ಳಿ ಹಾಡಿಸೋದು. ಆದ್ರೆ ಮಂದಿಗೆ ಗೊತ್ತಾಗಲ್ಲ ಸಿದ್ದೇಶ್ವರ ಅಪ್ಪಗಳಿಗೆ ಸಂಗೀತದ ಜ್ಞಾನ ಇಷ್ಟ ಐತಿ ಅಂತ. ನಾನು ಒಬ್ಬ ಇದರ ಬದರ ಮಾತಾಡೋದು, ಜಗಳ ತೆಗೆದು, ಯಾಕಂದ್ರೆ ನನ್ನ ಮ್ಯಾಗ ವಿಶೇಷ ಪ್ರೀತಿ ಇತ್ತು. ಆ ಕಲೆಗಳನ್ನು ಅವಹೇಳನೆ ಮಾಡಿದ್ದೀವಿ, ಅನಾದರ ಮಾಡಿದ್ದೀವಿ ಅಂದ್ರೆ ಈ ಕಲೆಗಳು ಮುಳುಗಿ ಹೋಗ್ತಾವೆ. ಇಷ್ಟು ಖುಷಿ ಆದ್ರೆ ಅಪ್ಪಗಳು ಇದು ಅವತ್ತಿನಿಂದ ನಾ ಕಲ್ತೇನೆ. ಅವತ್ತಿನಿಂದ ನಾನು ಮೊದಲು ಕಿಶೆ ಹಚ್ಕೋತಿದ್ದಿಲ್ಲ ಅಂಗಿಗೆ. ಅಲ್ಲಿಂದ ಕಿಶೆ ಹಾಕ್ಕೊಂಡು ಮಠದಾಗಿಂದ ಹೊರಗೆ ಬೀಳೋದಿತ್ತಂತಂದ್ರೆ ಕಿಶೆದಾಗ ರೊಕ್ಕ ಇಟ್ಕೊಂಡು ಹೊರಗೆ ಬೀಳ್ತೀನಿ. ಗುಡ್ಯಾಗ ಹೋದೀವಿ ಅಂದ್ರೆ ನಮಸ್ಕಾರ ಮಾಡಿದೀವಿ ಅಂದ್ರೆ ತಟ್ಟ್ಯಾಗ ದಕ್ಷಿಣ ಇಡ್ಲಾರ್ದ ಆರತಿ ತಗೊಳ್ಬಾರ್ದು ಅಂತ ಬುದ್ಧಿಯವರು ನನಗೆ ಹೇಳಿದ್ರು. ಅಪ್ಪಗಳು ನಮಗೊಂದು ಮಾತು ಮೇಲಿನ ಮೇಲೆ ಏನು ಹೇಳ್ತಿದ್ರು ಅಂದ್ರೆ, ನಮ್ಮ ಸಂಸ್ಕೃತಿಯನ್ನು ಕೆಡಿಸೋ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಪ್ರಕಾಂಡ ಪಂಡಿತರಾಗ್ತೀರಿ, ಚಲೋ ಮಾತುಗಾರರಾಗ್ತೀರಿ, ಎಲ್ಲ ಆಗ್ತೀರಿ. ಅದ್ರಾಗ ನನಗಂತರೂ ವಿಶೇಷವಾಗಿ ಹೇಳ್ತಿದ್ರು, ನೋಡ್ರಪ್ಪ ನಿಮ್ಮ ಬಾಯಿ ಭಾಳ ಹರ್ತೈತಿ, ಅದರಿಂದ ಭಕ್ತಿ ಕೆಡಿಸ್ಬಾರ್ದು. ನಮಗೆ ಮೇಲಿನ ಮೇಲೆ ಒತ್ತಿ ಹೇಳಿದ್ದೇನು ಅಪ್ಪಗಳು ಅಂದ್ರೆ, ಭಕ್ತಿ ಕೆಡಿಸ್ಬೇಡ್ರಿ, ಸಂಸ್ಕಾರ ಕೆಡಿಸ್ಬೇಡ್ರಿ, ಸಂಸ್ಕೃತಿ ಕೆಡಿಸ್ಬೇಡ್ರಿ ನಮ್ಮದು ಅಂತ ಮೇಲಿನ ಮೇಲೆ ಹೇಳ್ತಿದ್ರು. ಯಾಕೆ ಕಟ್ಟಾಕ ಸಾವಿರ ವರ್ಷ ಹೋಗ್ಯಾವು. ಜನ ಈಗ ತುದಿಗಾಲ ಮ್ಯಾಗ ನಿಂತಾರ, ಅವ್ರನ್ನ ಕೆಡ್ಸಕ್ಕೆ ಸಾಕಷ್ಟು ಸಾಧನಗಳದಾವು, ಅದನ್ನು ಉಳಿಸೋರು ಬೇಕಾಗೈತಿ ಈಗ. ಅದಕ್ಕೆ ನಮ್ಮ ಸಂಸ್ಕೃತಿಯ ದೃಷ್ಟಿಯಿಂದ ಭಾರತೀಯ ಆಟಗಳಾಗಿರಲಿ, ಕಲೆಗಳಾಗಿರಲಿ, ಸಂಗೀತ ಆಗಿರಲಿ, ನಾಟಕ ಆಗಿರಲಿ, ಅಪ್ಪಗಳು ಇತ್ತೀಚೆಗೆ ಒಂದು 10-20 ವರ್ಷದಾಗ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು. ಯಾರ ಊದವ್ರು ಬಂದರು, ಶಹನಾಯಿ ಊದವ್ರು ಬಂದರು ಅಂದರೂ ನೋಡ್ಕೊತ ನಿಂದಿರ್ತಿದ್ರು. ಭಜನೆ ಮಾಡೋರಿದ್ರು ಅಂದ್ರೆ ಭಜನೆ ಮಾಡೋರು ಅಲ್ಲೇ ಪಕ್ಕದಾಗ ಅಡ್ಡಾಡೋರು, ನೀವು ಭಜನೆ ಮಾಡ್ರಿ ಅಂಥೇಳಿ ಭಜನೆ ಕೇಳೋರು. ಯಾರ ಕಲಾ ಕಸರತ್ತುಗಳನ್ನು ಮಾಡ್ಲಿಕ್ಕೆ ಬಂದ್ರಂದ್ರೆ ಭಾಳ ಹಿಗ್ಗಿನಿಂದ ನೋಡ್ತಿದ್ರು ಅವನು. ಆಮ್ಯಾಗ ಹುಡುಗರಿಗೆ ಕಬಡ್ಡಿ ಆಡಕ್ಕೆ ಹಚ್ಚ್ರಿ, ಲಗೋರಿ ಆಡಕ್ಕೆ ಹಚ್ಚ್ರಿ, ಚಿಣಪಣಿ ಆಡಕ್ಕೆ ಹಚ್ಚ್ರಿ, ಕುಸ್ತಿ ಹಿಡಿಸ್ತಿದ್ರು ಹುಡುಗರಿಗೆ. ಅವು ಹುಡುಗರಿಗೆ ಬಿಡ್ರಿ, ನಮ್ಮ ಮೇಳಕ್ಕೂ ಬಿಡಲಿಲ್ಲ ಕುಸ್ತಿ ಹಿಡ್ಸ, ಎಲ್ಲ ಕೈ ಕೆತ್ತಿದ್ದು ಮಾಡಿ ಅವು ಕೆತ್ತು ಒಳಗೆ ಕೆತ್ತಬೇಕು, ಅವು ಹಿಡ್ರಿ ಅದಕ್ಕೇನಾಕೈತೆ ಅಂತಿದ್ರು. ಕಬಡ್ಡಿ ಆಡಿಸ್ತಿದ್ದರ್ರಿ. ಆಮ್ಯಾಗ ನಮ್ಮಲ್ಲಿ ಕೆಲವು ಮಂದಿ ಸ್ವಾಮಿಗಳಿಗೆ ಹಾಡಕ್ಕೆ ಹಚ್ತಿದ್ರು ನಶಿಕ್ನ್ಯಾಗ. ಅವ್ರಿಗಾರ ಸಂಗೀತದ ರುಚಿ ಐತತ್ ನಮ್ಗೆ ಎಂದೂ ಅನ್ನಿಸ್ತಿದ್ದಿಲ್ಲ. ಅವ್ರು ಹಾಸಿಗೆ ಮ್ಯಾಗ ಇರ್ತಿದ್ರು. ಇವ್ರು ಹಾಡು ಹೊತ್ನ್ಯಾಗ ಲಯ ತಪ್ಪಿದ್ರು, ಸ್ವರ ತಪ್ಪಿದ್ರು ಅಂದ್ರೆ ಹಿಂಗೆ ಟಪ್ ಟಪ್ ಅಂತ ಬಡಿಯವರು, ಮತ್ತೆ ಹೊಳ್ಳಿ ಹಾಡಿಸೋದು. ಎಲ್ಲಿ ತನ ರಾಗದಾಗ ಸ್ವರದಾಗ ಇವ್ರು ನೆಟ್ಟಗಾಗೋದಿಲ್ಲ, ಅಲ್ಲಿ ತನ ಮುಂದಕ್ಕೆ ಬಿಡ್ತಿದ್ದಿಲ್ಲ. ಆದ್ರೆ ಮಂದಿಗೆ ಗೊತ್ತಾಯಿಲ್ಲ ಸಿದ್ದೇಶ್ವರ ಅಪ್ಪಗಳಿಗೆ ಸಂಗೀತದ ಜ್ಞಾನ ಇಷ್ಟ ಐತಿ ಅಂತ. ನಾಂದ್ಯ ಬುದ್ಧಿ, ನಾನು ಒಪ್ಪ ಉದ್ದಟ ಅವ್ರಿಗೆ ವಿರುದ್ಧ ಮಾತಾಡೋ, ಇವರೆಲ್ಲ ಹೂನ್ರಿ ಅನ್ನೋ ಮೇಳನ ನಾನು ಒಬ್ಬ ಇದರ ಬದರ ಮಾತಾಡೋದು, ಜಗಳ ತೆಗೆದು. ಯಾಕಂದ್ರೆ ನನ್ನ ಮ್ಯಾಗ ವಿಶೇಷ ಪ್ರೀತಿ ಇತ್ತು. ಅವು ಸಲಿಗೆ ಅಂಥೇಳಿ ಭಾಳ ಕೊಡ್ತಿದ್ರು. ಸಲಿಗೆ ಕೊಟ್ಟು ನಾ ಲಳಿಗೆ ಮೂಸ್ ನೋಡ್ತಿತ್ತಲ್ಲ, ಹಂಗೆ ನಾ ಯಾವಾಗಾರ ಮಾಡ್ತಿದ್ದೆ. ಅಣ್ಣ ಬುದ್ಧಿಯವ್ರು ನಿಮ್ಗೆ ಯಾವಾಗ ಇದ್ರಾಗ ಇಚ್ಛೆ ಇದ್ದಿದ್ದಿಲ್ಲ, ಈಗ ಯಾಕೆ ಇವೆಲ್ಲ ನಿಂತು ನೋಡಕ್ಕೆ ಹತ್ತೀರಿ, ಮಾಡಕ್ಕೆ ಹತ್ತೀರಿ, ನೀವು ನೋಡ್ರಿ ನಾವೆಲ್ಲ ಅವ್ರನ್ನ ಬಗೆಹರಿಸಿ ಬರ್ತೀವಿ ಅಂತಿದ್ದೀವಿ. ನಾವು ಊದವ್ರನ್ನ ಬಾರಿಸೋರ್ನ ಸುಮ್ ಕೂಡತ್ತೆ ಹೋಗಿಂದ ಮತ್ತೆ ಕೇಳ್ತಿದ್ದೆ, ಇದು ಯಾವಾಗಿಂದ ರುಚಿ ಹುಟ್ಟೆ. ನಾವು ಒಂದು ವೇಳೆ ಆ ಕಲೆಗಳನ್ನು ಅವಹೇಳನೆ ಮಾಡಿದ್ದೀವಿ, ಅನಾದರ ಮಾಡಿದ್ದೀವಿ ಅಂದ್ರೆ ಈ ಕಲೆಗಳು ಮುಳುಗಿ ಹೋಗ್ತಾವೆ.
ನಮಗೆ ರುಚಿ ಐತಿ ಅನ್ಸಿದ್ರೆ ಇವ್ರಿಗೆಲ್ಲರಿಗೆ ಅನ್ನಿಸ್ತೈತಿ, ಅಪ್ಪಗಳಿಗೆ ಹಿಡಿಸ್ತೈತೆ ಅಂದ್ರೆ ನಮಗೂ ಹಿಡಿಸ್ತೈತಿ. ಇಷ್ಟ ಅಲ್ಲ, ನನಗೊಂದು ಸಾರಿ ಹೇಳಿದ ನೆನಪೈತಿ. ಭಾಳ ಚಂದ ಕಹಳಿ ಊದಿದ ಒಬ್ಬ. ಊದಿದ ಕೂಡಲೇ ಅಪ್ಪಗಳು ಒಂದು ಜರ ಮಗ್ಗಲು ಕರೆದು ಕಿಶೆದಾಗರ ಏನ್ರಿ ಇದ್ರು ಕೊಡ್ರಿ ಅವ್ರಿಗೆ ಒಂದು ಸ್ವಲ್ಪ. ಕಿಶೆದ ಕೈ ಹಾಕಿದೆ, 500 ನೋಟ್ ಬಂತು. ಅವನು 500 ಹೊಕ್ಕವಲ್ಲ ಬುದ್ಧಿಯವ್ರಂದ್ರೆ ಕೊಡ್ರಿ ಕೊಡ್ರಿ ಕೊಡ್ರಿ. ಕಿಶೆ ನಂಬದಲ್ಲ, ಅವ್ರಿಗಂತೂ ಕಿಶನೇ ಇಲ್ಲ. ಕೊಡ್ರಿ ಕೊಡ್ರಿ ಕೊಡ್ರಿ. ಇಷ್ಟು ಖುಷಿ ಆದ್ರೆ ಅಪ್ಪಗಳು, ಆ ಮನುಷ್ಯ ಇಷ್ಟು ಖುಷಿ ಆದ, ಇಷ್ಟು ಹಿಗ್ಗಿದ. ಅವತ್ತಿನಿಂದ ನಾ ಕಲ್ತೇನೆ. ಅವತ್ತಿನಿಂದ ನಾನು ಮೊದಲು ಕಿಶೆ ಹಚ್ಕೋತಿದ್ದಿಲ್ಲ ಅಂಗಿಗೆ. ಅಲ್ಲಿಂದ ಕಿಶೆ ಹಾಕ್ಕೊಂಡು ಮಠದಾಗಿಂದ ಹೊರಗೆ ಬೀಳೋದಿತ್ತಂತಂದ್ರೆ ಕಿಶೆದಾಗ ರೊಕ್ಕ ಇಟ್ಕೊಂಡೆ ಹೊರಗೆ ಬೀಳ್ತೀನಿ. ಊದವರು ಬಾರಿಸೋರು ಗುಡ್ಯಾಗ ಹೋದೀವಿ ಅಂದ್ರೆ ನಮಸ್ಕಾರ ಮಾಡಿದೀವಿ ಅಂದ್ರೆ ತಟ್ಟ್ಯಾಗ ದಕ್ಷಿಣ ಇಡ್ಲಾರ್ದ ಆರತಿ ತಗೊಳ್ಬಾರ್ದು ಅಂತ ಬುದ್ಧಿಯವರ ನನಗೆ ಹೇಳಿದ್ದು. ಎಲ್ಲಾರ್ಗತ್ತೇನೆ ಹಿಂಗೆ ಮಾಡಿ ನಮಸ್ಕಾರ ಮಾಡಿ ಬರಬಾರ್ದು. ಹಂಗೆ ಏನಾರ ಇಡಕ್ಕೆ ಕಲಿಬೇಕು. ನಾ ಇಡಕ್ಕೆ ಹತ್ತಿಂದ ಹೇಳ್ತೇನೆ ರೀ, ನಮ್ಮ ಹಿಂದೆ ಏನು ಮ್ಯಾಳೆ ಇರ್ತೈತಲ್ಲ ಎಲ್ಲರೂ ಕಿಶೆದಾಗ ಹಾಕಿ ತೊಡೆಗೆ. ಇದು ನಮ್ಮ ಸಂಸ್ಕೃತಿ ರೀ. ನಮ್ಮ ಮಂದಿರ ಸಂಸ್ಕೃತಿಯನ್ನು ಉಳಿಸ್ಬೇಕು, ಮಠ ಸಂಸ್ಕೃತಿಯನ್ನು ಉಳಿಸ್ಬೇಕು, ಸಂಗೀತ ಉಳಿಸ್ಬೇಕು, ಕಸರತ್ತುಗಳನ್ನು ಉಳಿಸ್ಬೇಕು. ಅಪ್ಪುಗಳು ಅದರ ಸಲುವಾಗಿ ಯಾರ ಸಾಹಿತಿಗಳು ಬಂದರು, ಜಾನಪದ ಮಾತಾಡೋರಿದ್ರು ಜಾನಪದ ಮಾತಾಡ್ರಿ, ಆಟಗಳ ಬಗ್ಗೆ ಹೇಳೋರಿದ್ರು ಅಂದ್ರೆ ಆಟಗಳ ಬಗ್ಗೆ ಹೇಳ್ರಿ. ಒಟ್ಟು ನಮ್ಮ ಭಾರತೀಯತೆ, ಭಾರತೀಯ ಸಂಸ್ಕೃತಿ ಏನೈತಿ ಇದು ಅದ್ಭುತವಾದಂಥ ಕೊಡುಗೆ, ಜಗತ್ತಿಗೆ ಅಲ್ಲಿ ಸಿಗೋದಿಲ್ಲ. ಇದನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ನಮಗೆ ಬೆಳಗ್ಗೆ ವಾಕಿಂಗ್ ಹೊಂಟಿವಿ ಅಂತಂದ್ರೆ ಇದೇ ವಿಷಯ ತೆಗೆದ್ರು ಅಂದ್ರೆ 2 ತಾಸು 3 ತಾಸು ಅದ್ರ ಬಗ್ಗೆ ನಾವು ನಮಗೆ ಹೇಳ್ತಿದ್ರು. ಇವನ್ನೇನಾರು ಮಾಡಿ ನೀವು ಉಳಿಸ್ಬೇಕು ಅಂತಿದ್ರು. ಸುಮ್ಮನೆ ಪ್ರಸಂಗ ಬಂತು ಅಂತ ಹೇಳಿದ್ದು ನಾನು. ಆ ಅಪ್ಪಗಳು